ಈ ದಿನ ಕಣ್ಣೀರ್ ಹಾಕುವಂತ ಪ್ರೇಮಿಗಳಿಗೋಸ್ಕರ ಇವತ್ತಿನ ವಿಡಿಯೋ ನಾನು ಡೆಡಿಕೇಟ್ ಮಾಡ್ತಾ ಇದ್ದೆ. ಸೊ ನೋಡಿ, ಮೋಸ ಹೋದ್ಮೇಲೆ ಅಥವಾ ಅವ್ರೊಟ್ಟಿಗೆ ಲೈಕ್ ಒಂದು ಕಂಫರ್ಟೇಬಲ್ನೆಸ್ ಇಲ್ದಿರ ಜಗಳ ಮಾಡ್ಕೊಂಡು ದಿನ ಕಿರಿಕಿರಿ ಮಾಡುವಂತ ವ್ಯಕ್ತಿಗಳಲ್ಲಿ ಒಂದು ಕಣ್ಣೀರ್ ಕಾಡ್ತಿರತ್ತೆ, ಒಬ್ಬಂಟಿತನ ಕಾಡ್ತಿರತ್ತೆ, ಡಿಪ್ರೆಷನ್ ಕಾಡ್ತಾ ಇರತ್ತೆ. ಸೊ ಯಾಕೆ ಅಷ್ಟು ಡಿಪ್ರೆಷನ್, ಒಬ್ಬಂಟಿತನ, ಯಾರೋ ಬಿಟ್ಟು ಹೋದಾಗ ಬದುಕೆ ಮುಗಿದೋಯ್ತು ಅಂದ್ರೆ ಯಾಕೆ ಅನ್ಸುತ್ತೆ? ಬಿಹೈಂಡ್ ರೀಸನ್ ಯಾಕೆ? ವಿಡಿಯೋದ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು, ರಿಲೇಶನ್ಶಿಪ್ ಮೇಲೆ ಮಾತಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ. ಅಂಡ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ವಿಡಿಯೋ ಕೊನೆತನಕ ನೋಡಿ, ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅಟ್ಯಾಚ್ಮೆಂಟ್ ಅಡಿಕ್ಷನ್ ಆಗಿರುತ್ತೆ. ನೋಡಿ, ಏನಾಗಿರುತ್ತೆ, ಒಂದು ಸೈಕಾಲಜಿ ಹೇಳುತ್ತೆ, ಹ್ಯೂಮನ್ ಸೈಕಾಲಜಿ, ಲೈಕ್ ಮನುಷ್ಯಂದು ಬ್ರೈನ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಯಾವುದ್ರೊಟ್ಟಿಗೆ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಕಂಫರ್ಟೇಬಲ್ ಆಗಿರ್ತಾರೆ, ಸೊ ಮನುಷ್ಯನಿಗೆ ಗೊತ್ತಿಲ್ದಿರ ಅದೊಂದು ಅಟ್ಯಾಚ್ಮೆಂಟ್ ಬೆಳೆದಿರತ್ತೆ ಎಮೋಷನಲಿ. ಸೊ ಆ ಅಟ್ಯಾಚ್ಮೆಂಟ್ ಬೆಳೆದಿರೋದ್ರಿಂದ ಏನಾಗತ್ತೆ, ಸಡನ್ಲಿ ಅದಿಲ್ಲ ಅಂತಂದಾಗ ಅದನ್ನ ಕಲ್ಪನೆ ಮಾಡ್ಕೊಳಕ್ಕೆ, ಊಹೆ ಮಾಡ್ಕೊಳಕ್ಕೆ, ಲೈಕ್ ಆ ಪ್ಲೇಸ್ ತುಂಬಿಸ್ಕೊಳಕ್ಕೆ, ಆ ಪ್ಲೇಸ್ ಇಲ್ಲ ಅಂತ ಅದನ್ನ ಮನಸ್ಸಿಗೆ ಒಪ್ಸ್ಕೊಳ್ಳೋದೇ ಕಷ್ಟ ಆಗ್ತಿರತ್ತೆ. ಸೊ ಅದು ಕಷ್ಟ ತುಂಬಾ ಆಗ್ತಿರ್ಬೇಕಾದ್ರೆ ಮನುಷ್ಯ ಖಿನ್ನತೆಗೆ ಒಳಗಾಗ್ತಾನೆ, ಒಬ್ಬಟ್ಟಿತನ ಫೀಲ್ ಮಾಡ್ಕೋತಾನೆ, ಅಂಡ್ ಈ ಬದುಕು ಮುಗಿದೋಯ್ತು, ಏನೂ ಇಲ್ಲ, ಸೊ ಈ ಥರದ್ದೆಲ್ಲ ಅನ್ಕೊಳಕ್ ಶುರು ಮಾಡ್ತಾನೆ. ಬಿಕಾಸ್ ಏನಾಗುತ್ತೆ, ಒಂದು ಮನಸ್ಥಿತಿಗೆ ಅಷ್ಟು ಕಂಫರ್ಟ್ನೆಸ್ ಇದ್ಕೊಂಡು, ಒಂದು ಫ್ಯೂಚರ್ ಅಂತ ಅನ್ಕೊಂಡು, ಒಬ್ಬ ಲವರ್ ಆಗಿ, ಒಬ್ಬ ಫ್ರೆಂಡ್ ಆಗಿ, ಒಬ್ಬ ಫ್ಯೂಚರ್ ಹಸ್ಬೆಂಡ್ ಆಗಿ, ಎಲ್ಲಾ ರೀತಿಯಿಂದ ಕನೆಕ್ಟ್ ಆಗಿರ್ತಕ್ಕಂಥ ಒಬ್ಬ ಒಳ್ಳೆ ವ್ಯಕ್ತಿ ಸಡನ್ಲಿ ಆ ಪ್ಲೇಸ್ ಖಾಲಿ ಅನ್ಸ್ಬಿಟ್ಟಾಗ ಬದುಕೆ ಮುಗಿದೋಯ್ತು ಅಂತ ಅನ್ಸೋದು ಸಹಜ. ಬಟ್ ಮನ್ಸಿಗೆ ಅದು ಒಪ್ಸ್ಕೊಳಕ್ ಆಗ್ತಿದ್ದಾಗ ಡೆಫಿನೆಟ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗ್ತಿರತ್ತೆ ಅಂಡ್ ತುಂಬಾ ನೋವು ಆಗ್ತಿರುತ್ತೆ. ಮೊದಲನೇ ರೀಸನ್. ಸೆಕೆಂಡ್ ರೀಸನ್ ಏನಂತ ಹೇಳಿದ್ರೆ, ಮೆಮೊರಿ ಬ್ರೈನ್ ರಿಪ್ಲೇ ಮಾಡ್ತಾ ಇರತ್ತೆ. ಲೈಕ್ ಏನಂತ ಹೇಳಿದ್ರೆ, ಎಷ್ಟೇ ಮರಿಬೇಕಂತ ಇದ್ರು ಕೂಡ ಈ ಬ್ರೈನ್ ಇದೆಯಲ್ಲ, ಮೆಮೊರೀಸ್ ನ ರಿಪ್ಲೈ ಮಾಡ್ತಾ ಇರತ್ತೆ. ನಾವು ನೆನ್ಪು ಮಾಡ್ಕೊಬಾರ್ದು ಅಂತ ಅನ್ಕೊಂತೀವಿ, ಬಟ್ ಸ್ಟಿಲ್ ಒಂದು ಗಾಯ ಆಗಿದೆ ಅನ್ಕೊಳ್ಳೋಣ. ಆ ಗಾಯ ಆಗಿದೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಹೀಲ್ ಆಗೋ ತನಕ ಆ ಪೇನ್ ರಿಪೀಟ್ ಆಗ್ತಾನೆ ಇರುತ್ತೆ. ನೀವು ಇಂಜೆಕ್ಷನ್ ಹಾಕಿ, ಟ್ಯಾಬ್ಲೆಟ್ ಕೊಡಿ, ಆಯಿಂಟ್ಮೆಂಟ್ ಹಾಕಿ, ಸ್ಟಿಲ್ ಚೂರ್ ಅದು ಹೀಲ್ ಲೈಕ್ ಪೇನ್ ಕಡಿಮೆ ಆಗೋ ತರ ಆಗುತ್ತೆ. ಅದಾದ್ಮೇಲೆ ಮತ್ತೆ ಆ ಮಾತ್ರೆ ಪವರ್ ಕಡಿಮೆ ಆದ್ಮೇಲೆ, ಮಾತ್ರೆ ಪವರ್ ಮುಗಿದ್ಮೇಲೆ, ಇಂಜೆಕ್ಷನ್ ಪವರ್ ಮುಗಿದ್ಮೇಲೆ ಮತ್ತೆ ಪೇನ್ ಬರೋ ಸಹಜ. ಅದೇ ತರ ಮನುಷ್ಯನಿಗೆ ಲೈಕ್ ಪದೇ ಪದೇ ಬ್ರೈನ್ ಅದನ್ನ ರೀಕಾಲ್ ಮಾಡ್ತಿರುತ್ತೆ ನಿಮ್ಮ ಅಟ್ಯಾಚ್ಮೆಂಟ್ ನ ಏನಾಗಿರುತ್ತೆ. ಸೊ ಅವಾಗ ಮತ್ತೆ ನೋವಾಗ್ಲಿಕ್ಕೆ ಶುರು ಆಗುತ್ತೆ. ಇದು ರೀಸನ್. ನೆಕ್ಸ್ಟ್ ಒಂದು ಏನಂತ ಹೇಳಿದ್ರೆ, ಸೆಲ್ಫ್ ವರ್ತ್ ಡಿಪೆಂಡ್ ಆಗಿರುತ್ತೆ. ಆಕ್ಚುಲಿ ಏನಂತ ಹೇಳಿದ್ರೆ, ನಾವು ಕಂಪ್ಲೀಟ್ಲಿ ಅವ್ರಿಗೆ ಡಿಪೆಂಡ್ ಆಗ್ಬಿಟ್ಟಿರ್ತೀವಿ, ನಮ್ಗೆ ಗೊತ್ತಿರಲ್ಲ. ಆಕ್ಚುಲಿ ಆ ಡಿಪೆಂಡೆನ್ಸ್ ನಮ್ಮನ್ನ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ಈ ಅವ್ರು ಬಿಟ್ರೆ ಪ್ರಪಂಚದಲ್ಲಿ ಏನೂ ಇಲ್ಲ, ಎಲ್ಲ ನಶ್ವರ ಅನ್ಸುತ್ತೆ. ಯಾವಾಗ ನಾವು ಎಲ್ಲ ಎಮೋಷನಲಿ, ಮಾರಲಿ, ಮೆಂಟಲಿ, ಫಿಸಿಕಲಿ ಎಲ್ಲಾ ರೀತಿಯಿಂದ ಡಿಪೆಂಡ್ ಆದಾಗ ಬದುಕಲ್ಲಿ ಅವ್ರು ಬಿಟ್ರೆ ಏನೂ ಇಲ್ಲ, ನಮಗೆ ಬದುಕಿದ್ದು ವೇಸ್ಟ್ ಅನ್ಸೋದೆ ಈ ಟೈಮಲ್ಲಿ. ಓಕೆ, ಸೊ ಈ ರೀಸನ್ಗೂ ಕೂಡ 101% ಏನಾಗ್ತಿರೋದು ಅಂತ ಹೇಳಿದ್ರೆ, ಸೊ ತುಂಬಾ ನೋವು ಆಗ್ತಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕ್ಲೋಸರ್ ಸಿಗೋದಿಲ್ಲ. ಸೊ ಲೈಕ್ ಏನಂತ ಹೇಳಿದ್ರೆ, ಆ ಪ್ಲೇಸ್ ಖಾಲಿ ಆದಾಗ ನಮ್ದೇನ್ ಕ್ಲೋಸ್ ರಿಲೇಶನ್ಶಿಪ್ ಆಗಿರುತ್ತಲ್ಲ, ಅದು ನೆಕ್ಸ್ಟ್ ಸಿಗಲ್ವಲ್ಲ. ಅದು ಮತ್ತೆ ಆ ಪ್ಲೇಸ್, ಮತ್ತೆ ಆ ವ್ಯಕ್ತಿಯ ಒಂದು ಒಳ್ಳೆಯ ನಗು ಆಗಿರ್ಬೋದು, ಮಾತಾಗಿರ್ಬೋದು, ಆ ಫ್ಯೂಚರ್ಗೆ ನಮ್ಗಿರ್ತಕ್ಕಂಥ ಹೋಪ್ ಆಗಿರ್ಬೋದು, ಎಲ್ಲ ಮಿಸ್ ಮಾಡ್ಕೋತೀವಲ್ಲ, ಅದು ಸಿಗೋದಿಲ್ಲ, ಆ ಕ್ಲೋಸರ್ನೆಸ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಒದ್ದಾಡ್ತಿರ್ತೀವಿ ನಾವು. ಅದಕ್ಕೆ ತುಂಬಾ ಬಿಟ್ಟು ಹೋದ ವ್ಯಕ್ತಿ ಹೋದ್ಮೇಲೆ ನಮಗ್ ತುಂಬಾ ನೋವಾಗ್ತಾ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೋಪ್ ಬಿಡೋದಕ್ಕೆ ಒಂದು ಟೈಮ್ ಬೇಕು ಆಕ್ಚುಲಿ. ಸೊ ಈ ಒಂದು ರೀಸನ್ಗೂ, ಸೊ ಇದಿಷ್ಟು ರೀಸನ್ಗೆ ಆಕ್ಚುಲಿ ಏನಂತ ಹೇಳಿದ್ರೆ, ಬಿಟ್ಟು ಹೋದ್ಮೇಲೆ ಒಬ್ಬ ವ್ಯಕ್ತಿಗೆ ತುಂಬಾ ನೋವಾಗ್ಲಿಕ್ಕೆ ಕಾರಣ ಆಗತ್ತೆ. ಎಸ್, ಪಾಯಿಂಟ್ಗಳು ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ. ಅಂಡ್ ಜೈ ಕಾರ್ಪೊರೇಟ್ ಕೋಚ್ ಅಂತ ಇನ್ನೊಂದು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ಹೋಗಿ ಸರ್ಚ್ ಮಾಡಿ, ಜೈ ಕಾರ್ಪೊರೇಟ್ ಕೋಚ್ ಅಂತೇಳಿ. ಸೊ ಅಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಜನನು ಕೂಡ ಅಲ್ಲೂ ಸುಮಾರು ನಿಮಗೆ ವಿಡಿಯೋಗಳು ಸಿಗುತ್ತೆ, ಲೈಕ್ ಮೋಟಿವೇಶನ್ ಮೇಲೆ, ಲೀಡರ್ಶಿಪ್ ಮೇಲೆ, ಸೇಲ್ಸ್ ಮೇಲೆ, ಆಂಕರಿಂಗ್ ಮೇಲೆ, ಎಲ್ಲಾ ಡಿಫ್ರೆಂಟ್ ಕೈಂಡ್ ಆಫ್ ವಿಡಿಯೋಸ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ. ಅಂಡ್ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ, ಇನ್ಫಾರ್ಮೇಶನ್ ಸಿಕ್ಕಿದೆ, ಮತ್ತೊಂದು ಟಾಪಿಕ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.